ಓ ಬಂದ್ರ ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಎಲ್ಲರಿಗೂ ನನ್ನ ಹೊಸ ವಿಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಡೇ 2 ಆಫ್ ಊರಲ್ಲಿ ಪೂಜೆ ಮಾಡ್ತಿದ್ದಾರೆ. ಸೊ ಇವಾಗ ನಾನು ಬೆಳಗ್ಗೆನೇ ಎದ್ದೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ ಗೈಸ್. ಸೊ ಪೂಜೆ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್. ಸೊ ಅಲ್ಲಿಗೆ ಹೋಗ್ಬೇಕು. ಸೊ ನನ್ನ ಫ್ರೆಂಡ್ಸ್ ಯಾರು ಇಲ್ಲ, ಎಲ್ಲ ಕಾಲೇಜ್ಗಳಿಗೆ ಹೋಗ್ತಿದ್ದಾರೆ. ನಾನು ಒಬ್ಳೆ ಖಾಲಿ ಬಿದ್ದಿರೋದು ಮನೇಲಿ, ಯಾಕಂದ್ರೆ ನಂಗೇನು ಕಾಲೇಜ್ ಸ್ಟಾರ್ಟ್ ಆಗಿಲ್ಲ. ಸೊ ಬನ್ನಿ ಅಲ್ಲಿ ಹೋಗೋಣ. ಸೊ ನಮ್ಮ ಅತ್ತೆ ಮಗಳಿದ್ಲು, ನಾನು ಬರ್ತಾ ಇದ್ದೆ ಎಲ್ಲಿಗೆ ದೇವಸ್ಥಾನ ಹತ್ರ ಅಂತ ಕೇಳಿದ್ಲು. ದೇವಸ್ಥಾನ ಹತ್ರನೇ ಹೋಗ್ತಾ ಇದ್ದೀನಿ ಅಂದಿದ್ದಕ್ಕ ನಾನು ಬರ್ತೀನಿ ಅಂತ ಬಂದ್ಲು. ಸೊ ಇಬ್ರು ಹೋಗ್ತಾ ಇದ್ದಾರೆ. ಅಕ್ಕ ಸ್ಕೂಲ್ ರೆಡಿ ಆಗಿದ್ದವಳು, ಬರ್ತೀನಿ ನಡಿ ಇನ್ನು ಟೈಮ್ ಐತೆ ಅಂತ ಬರ್ತಾವಳೆ. ಸೊ ಬನ್ನಿ ಹೋಗೋಣ. ನೋಡಿ ಇನ್ನು ಇವಾಗ ರೆಡಿ ಬೇರೆ ಮಾಡ್ತಿದ್ದಾರೆ. ಸೊ ಆಮೇಲೆ ಬರೋಣ, ಆಮೇಲೆ ಸಿಗ್ತೀನಿ. ನಾವು ದೇವಸ್ಥಾನ ಹತ್ರ ಬಂದ್ವಿ, ಮಂಗಳಾರತಿ ತಗೊಂಡು ಹೋಗೋಣ ಅಂದ್ಬಿಟ್ಟು. ಸೊ ಬನ್ನಿ ತಗೊಳೋಣ. ಸೊ ಗಾಯ್ಸ್, ಇವಾಗ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು. ಸೊ ಪ್ರಸಾದ ಇಸ್ಕೊಂಡು ತಿನ್ಬಿಟ್ಟು ಮನೆ ಕಡೆನೆ ಹೋಗಿದ್ದು ಗೈಸ್. ಬನ್ನಿ. ಸೊ ಗಾಯ್ಸ್, ನಾವಿಲ್ಲಿ ಗಂಗಮ್ಮ ದೇವರ ಹತ್ರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಸೊ ಇವಾಗ ನಾನು ಮನೆ ತಕ ಹೋಗೋಣ ಅನ್ಕೊಂಡಿದ್ದೀನಿ, ಆಮೇಲೆ ಜನ ಬಂದ್ಮೇಲೆ ಬರೋಣ. ಗೈಸ್, ಇವಳು ಸೈನ್ಸ್ ಸ್ಟೂಡೆಂಟ್, ಕಾಲೇಜ್ಗೆ ಹೋಗ್ದಿರ ರಜಾ ಹಾಕೊಳ್ಳೆ. ನೀವ್ ಯಾರು ಹೋಗ್ತಾ ಇಲ್ಲ ಅಂತ. ಇವ್ರು ಯಾರು ಹೋಗ್ತಾ ಇಲ್ಲ ಅಂತಲ್ಲ, ನಮ್ ಕಾಲೇಜಲ್ಲಿ ಹಾಸ್ಟೆಲರ್ಸ್ ಎಲ್ಲ ಮನೆಗೆ ಹೋಗಿದ್ದಾರೆ. ಅವ್ರು ಯಾರು ಬರ್ತಾ ಇಲ್ಲ. ಅದಕ್ಕೆ ಕುತ್ಕೊಂಡಲ್ಲಿ ಟಮಟೆ ಬರ್ಸೋ ಬದಲು ಮನೆಯಲ್ಲಿ ಆರಾಮಾಗಿ ಜಾಲಿ ಆಗಿರ್ಬೋದು. ಅಕ್ಕ ನೋಡಿ ಮೌನ ವ್ರತ ಮಾಡ್ತಿದಾರೆ. ಅಕ್ಕನು ಕಾಲೇಜ್ಗೆ ಹೋಗಿಲ್ಲ, ರಜಾ ಹಾಕೋರೆ. ನೆನ್ನೆ ಸ್ಯಾಟರ್ಡೆ ಸಂಡೇ 2 ದಿವಸನು ಟೆಸ್ಟ್ ಸಿಕ್ಕಿದ್ರು ಗೈಸ್, ರಜಾ ಕೊಟ್ಟಿಲ್ಲ. ಅದಕ್ಕೆ ಇವತ್ತು ನಾನೇ ರಜಾ ತಗೊಂಡೆ. ಹಂಗೆ ಗೈಸ್, ಇವಾಗ ಊಟ ಕೊಡ್ತವ್ರೆ ಅಂತ ಮೆಸೇಜ್ ಹಾಕ್ದವಳು 1 ಅವರ್ ಬಿಟ್ಕೊಂಡ್ ಬರ್ರಿ ಅಂದ್ಲು. ನೋಡಿದ್ರೆ ಊಟನೇ ಖಾಲಿ ಅಂತ 1 ಅವರ್ 8:04 ಮೆಸೇಜ್ ಹಾಕಿದ್ಲು. ನಾವು ಕರೆಕ್ಟ್ ಆಗಿ ಬಂದಿದೀವಿ 1 ಅವರ್ ಬಿಟ್ಕೊಂಡು. ನೋಡಿದ್ರೆ ಅಕ್ಕ ಖಾಲಿಯಾಗೆ ಇರ್ಬೇಕು ಅಂತ ಅವಳು. ಇವಳು ಗಾನ ಮೊದ್ಲೇ ನಾನು 8:04 ಮೆಸೇಜ್ ಹಾಕ್ದಾಗೆ ಅಲ್ಲೇ ಇದ್ಲು, ಬಟ್ ಆದ್ರೂ ತಿಂದಿಲ್ಲ ನೋಡಿ ಗೈಸ್. 8:30 ನೀನ್ ಹಾಕಿರೋ ಮೆಸೇಜ್ ನಾನ್ ನೋಡಿದ್ದು. ಅಲ್ಲಿ ಕೊಡ್ತಾ ಇರಿಲ್ಲ. ನಾನು 8:15 ಅಲ್ಲೇ ಇದ್ರಿ ನಾನು ರಕ್ಷಾ. ಗೈಸ್ ನೋಡಿ, ಹೊಸದು ಸ್ಟೋರಿಗೆ ಹಾಕಿದೀವಿ. ವಿಡಿಯೋ ಮಾಡು, ಎಡಿಟ್ ಮಾಡು, ಹಾಕು. ಗೈಸ್, ನನ್ನ ಚಾನಲ್ ಹೋಗಿ ನೋಡಿ, ಅಪ್ಲೋಡ್ ಮಾಡಿದ್ದೀನಿ ಸ್ಟೋರಿಕ. ಗೈಸ್, ಇವಾಗ ಕೊಡ್ತಾವ್ರಂತೆ. ನಮ್ ದೊಡ್ಡಪ್ಪ ಕರೆದ್ರು. ಅವಳು ನೋಡಿದ್ರೆ ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಇದೆ ಅಂದ್ಬಿಟ್ಟು ಇವಾಗ ಹೋಗಿ ಚೇಂಜ್ ಮಾಡ್ಕೊತಾವಳು. ಇವಾಗ ರೆಡಿ ಆದವಳು, ತಿರ್ಗಾ ಡ್ರೆಸ್ ಚೇಂಜ್ ಮಾಡ್ತಾವಳು. ಬನ್ನಿ ಹೋಗೋಣ. ಗೈಸ್, ಫೈನಲಿ ಚಿತ್ರಾನ್ನ ಮಾಡಿದ್ರು, ಚಿತ್ರಾನ್ನ ಜೊತೆ ಚಟ್ನಿ ಮಾಡಿದ್ರು. ಸೊ ಇಸ್ಕೊ ಬಂದಿದೀವಿ. ಅಕ್ಕ ರೆಡಿ ಆಗ್ಬಿಟ್ಟು ಇವಾಗ ಹೋದ್ಲು ಇಸ್ಕೊ ಬರ್ತೀನಿ ಅಂತ ಚಿತ್ರ. ನಾವಿಬ್ರು ಹೋಗಿದ್ವಿ. ಸೊ ಬನ್ನಿ ಬ್ಯಾಟಿಂಗ್ ಮಾಡೋಣ. ಚೂಡಿದಾರ ರೆಡಿ ಆದ್ನ ಅಂತೆ. ರೆಡಿ ಏನಾಗೋಳೆ ಇವಳು? ಓಲೆ ಬೇರೆ ಇಕ್ಕತ್ತಾರೇನೆ. ನಾನು 1 ವಾರದಿಂದ ಸರಿ ಬನ್ನಿ ಬ್ಯಾಟಿಂಗ್ ಮಾಡೋಣ. ಇವಾಗ ಆಲ್ಮೋಸ್ಟ್ ನಾವು ನಾಷ್ಟಾನ 20ರಿಂದ 30 ನಿಮಿಷ ತಿಂದಿವಿ. ಅದು ನೆನ್ನೆದು ವಿಡಿಯೋ ಎಡಿಟ್ ಮಾಡ್ಕೊಂಡು ಹಾಗೆ ಹೆಂಗ್ ಬಂದಿದೆ ಅಂತ ನೋಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಅಳತೆ ಹೊಡ್ಕೊಂಡು ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ಕೂತಿದ್ವಿ. ಸೊ ಇವಾಗ ವಾಪಸ್ ಅಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಳು ಕರಿತಾವಳಂತೆ. ಸೊ ಅಲ್ಲಿ ಹೋಗೋಣ ಅಂತಿದ್ರು. ಸೊ ನೋಡಿ, ಇವಳು ಏನೋ ಹೇಳ್ತಾ ಇದ್ಲು, ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಲ್ಲ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಗೈಸ್. ಸೂಪರ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಗೈಸ್. ಚಿತ್ರ ಒಂದ್ ಡೈಲಾಗ್ ಹೇಳ್ತಾವಳೆ, ನಾನೇ ಹೇಳಲ್ಲ, ನೀವೇ ಕೇಳಿ ಅವಳ ಹತ್ರ. ನೋಡಿ ಗೈಸ್, ನಾವಿಷ್ಟು ಜನ ಬಿಟ್ರೆ ನಮ್ ಫ್ರೆಂಡ್ಸ್ ಅಂದ್ರೆ ನಾಯಿಗಳೇ. ನಾವೆಲ್ಲರೂ ಹಿಂದೆನೆ ಸುತ್ತವೆ ಎಲ್ಲ ನಾಯಿಗಳು. ಇನ್ನೂ 1-2-3 ನಾಯಿಗಳವೆ. ಸದ್ಯಕ್ಕೆ ಅವು ಮನೆ ತಗೂಟನ ಏನೋ ತಿಂತಾವೆ. ಬರ್ತಾವೆ ಇನ್ನೊಂದ್ ಸ್ವಲ್ಪ ಹೊತ್ತು. ನಾವೆಲ್ಲಿಲ್ಲ ಅಂದ್ರೆ ಹುಡ್ಕೊಂಡ್ ಬರ್ತವೆ. ನಾವೆಲ್ಲಿ ಆಚೆ ಹೋಗ್ಲಿ ಅಂದ್ರೆ ಮನೆ ಹತ್ರ ರಾತ್ರಿ ಹೊತ್ಲು ಎಲ್ರು ನಮ್ಮ ಹತ್ರಗೆ ಬರ್ತವೆ ಗೈಸ್ ನಾಯಿಗಳು. ನಾವು ಕುತ್ಕೊಂಡು ಮಾತಾಡ್ತಾ ಇರ್ತೀವ. ಕರೆಕ್ಟ್ ಆಗಿ 3 ನಾಯಿಗಳು ಬಂದು ನಮ್ 3 ದಿಕ್ಕಲ್ಲಿ 3 ನಾಯಿಗಳು ಕುತ್ಕೋತವೆ. ನಾವ್ ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತಾವ ನಾಯಿಗಳು. ನಮ್ ಜೊತೆ ಅವು ಮಾತಾಡ್ತವೆ. ಅವು ಭಾಷೆ ನಮಗ್ ಮಾತ್ರ ಅರ್ಥ ಆಗೋದು, ಬೇರೆ ಯಾರಿಗೂ ಅರ್ಥ ಆಗಲ್ಲ ಗೈಸ್.
ನಮ್ಮನ್ನ ಯಾರಾದ್ರೂ ನಮ್ಮನ್ನ ಬೈತಾ ಇರ್ಲಿ, ಅವ್ರ ಹತ್ರ ಹೋಗ್ಬಿಟ್ಟು ಅದು ಬೌ ಬೌ ಅಂತೈತೆ. ಹಾ ಗೈಸ್, ಅದಂತೂ ನಿಜ. ಆಮೇಲೆ ಸಿಗ್ತೀನಿ ಗೈಸ್. ಬರ್ರೆ ಮನೆ ತಕ್ ಬರ್ರೆ ಅನ್ಬಿಟ್ಟು ನೋಡಿದ್ರೆ ಅಕ್ಕ ಕುತ್ಕೊಂಡು ಟ್ಯಾಬ್ ಲ್ಯಾಪ್ಟಾಪ್ ಇಟ್ಕೊಂಡು ಸಾಂಗ್ ಹಾಕೊಂಡ್ ಕೂತವಳೆ ಅಕ್ಕ. ಹೋಗೋಣ ಅಂತ ಬಂದ್ರೆ, ಸೊ ನೋಡಿದ್ರೆ ಅಕ್ಕನೂ ಇಲ್ಲೇ ಬಂದವಳೆ. ಸೊ ಅಕ್ಕ ರೆಡಿ ಆಗ್ತಿದ್ದಾಳೆ ಇನ್ನು. ಸೊ ಇಲ್ಲಿಂದ ಪೂಜೆ ಹತ್ರನೇ ಹೋಗೋದು. ಪೂಜೆ ಅಂತ ಬಂದ್ವಿ, ಮನೆಯಿಂದ ಫೋನ್ ಹಾಕಿದ್ವಿ ಊಟಕ್ಕೆ ಬಂದ್ಬಿಡಿ ಖಾಲಿ ಐತೆ ಅಂತ. ಸೊ ಅದಕ್ಕೆ ಇವಾಗ ನಾವು ಬರ್ತಿದ್ದೀವಿ. ಸೊ ನನ್ನ ಫ್ರೆಂಡ್ಸ್ ಹಿಡ್ಕೊಂಡಿದ್ದಾರೆ ಜಾಗ. ಸೊ ಬನ್ನಿ ಸೊ ಗೈಸ್, ಫೈನಲಿ ಊಟದ ಹತ್ರ ಬಂದಿದ್ದೀನಿ. ಈ ಸಲ ತಟ್ಟೆ ಕೇಳಕ್ ಬೇಡ, ಅವರೇ ಕೊಟ್ಬಿಟ್ರು ನಾವು ಕೇಳಕ್ಕಿಂತ. ಸೊ ಫೈನಲಿ ನಮ್ಮ ಮನೆಯವ್ರು ಫೋನ್ ಮಾಡಿದ್ದಕ್ಕೆ ಗೊತ್ತಾಯ್ತು. ಇಲ್ಲಂದಿದ್ರೆ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ಗೈಸ್, ಮುದ್ದೆ, ತಿರುಬೇಳೆ ಕಳ್ಸಾರು, ಬಜ್ಜಿ ಮತ್ತೆ ಹಪ್ಪಳ, ಮೈಸೂರು ಪಾಕ್. ಸೊ ತಿನ್ಬೇಕು, ತಿಂದ್ಮೇಲೆ ಸಿಗ್ತೀನಿ ಗೈಸ್. ಅನ್ನ ರಸಂ ರೆಡಿ, ಮುದ್ದೆ ಇನ್ನೊಂದ್ಸತಿ ತಿರ್ಸ್ಕೊಂಡೆ. ಸೊ ಗ್ರಾಮಿ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರ, ಉತ್ಸವಾದಿ ನಾನಾ ವಿಧ ಪೂಜಾ ಕೈಂಕರ್ಯ ಫಲ ಸಂಪೂರ್ಣ ಪ್ರಾಪ್ತ್ಯರ್ಥಂ ಅಸ್ಮಿನ್ ದಿವಸೇ ಎಲ್ಲರಿಗೂ ಕೂಡ ಮಂಗಳವಾಗಲಿ. ಮಂಗಳ ಅಂತಂದ್ರೆ ನಾವೇನು ಪ್ರಾರ್ಥನೆಯನ್ನು ಮಾಡ್ತೀವಿ, ಯಾರಿಗೆ ಮನೆಯಲ್ಲಿ ಗೈಸ್ ಅಲ್ಲಿ ಊಟ ಮಾಡ್ಕೊಂಡು ಬರೋಷ್ಟಾಗಿ ನೋಡಿದ್ರೆ ಫುಲ್ ಜಾಗ ಫಿಲ್ ಆಗ್ಬಿಟ್ಟೈತೆ. ಸೊ ಅದಕ್ಕೆ ನಾವಿಲ್ಲಿ ಸೈಡಿಗೆ ಬಂದು ನಿಂತಿದ್ದೀವಿ. ಸೊ ಇವಾಗ ನೋಡಿ ಬೆಳಿಗ್ಗೆ ಹೋಮ ಸುಟ್ಟಿದ್ದಾರೆ. ಸೊ ಹೋಮ ಟೈಮಲ್ಲಿ ಬರೋಕ್ಕಾಗಿಲ್ಲ, ಸ್ವಲ್ಪ ಸ್ವಲ್ಪ ಕೆಲಸ ಏನ್ ಕೆಲಸ ಇರಲಿಲ್ಲ. ಸೊ ಬರೀ ಜನ ಕಮ್ಮಿ ಇದ್ರು. ಸೊ ನಮ್ಗೆ ಒಂಥರ ಶೈ ಜಾಸ್ತಿ ಜನ ಇದ್ರೆ, ಸೊ ಅದಕ್ಕೆ ಹೋಗಿಲ್ಲ. ಇವಾಗೂ ಸಿಕ್ಕಾಪಟ್ಟೆ ಜನ ಅವ್ರೆ, ಏನ್ ಮಾಡ್ತಿರೋ ಗೊತ್ತಿಲ್ಲ. ತಿನ್ನಕ್ಕಾಗ್ತಿಲ್ಲ. ಕಮೆಂಟ್ ಮಾಡಿ ಗೈಸ್, ಅಲ್ಲಿ ಸ್ವೀಟ್ ಬೇಕಂದ್ರೆ. ಅಂದ್ಬಿಟ್ಟು ಅಲ್ಲಿ ಬೈತಾ ಇದ್ರು, ಬಿಡಂಗಿಲ್ಲ ಎಲೆನಾಗ ಎತ್ಕೊಂಡ್ ಹೋಗ್ರಿ ಅಂತ. ಅದಕ್ಕೆ ಎತ್ಕೊಂಡ್ ಬಂದ್ಗಳು. ನಾನು ಅಲ್ಲಿ ಕೊಟ್ಬಿಟ್ಟೆ. ನಾನು ಯಾರು ಕೊಡ್ಲಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀರೋ ಗೊತ್ತಿಲ್ಲ. ಆಕ್ಚುಲ್ ಆಗಿ ನಾವು ಸೊ ಗೈಸ್, ಇದು ಕಸ್ಟಮೈಸಬಲ್ ಕೀ ಚಾರ್ಮು. ಸೊ ನಿಮಗ್ ಬೇಕಂದ್ರೆ ಕಮೆಂಟ್ ಮಾಡಿ, ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸೊ ನಂದು ಇದ್ರಲ್ಲಿ ಇಲ್ಲಾಂದ್ರೆ DM ಕೂಡ ಮಾಡ್ಬೋದು ಇನ್ಸ್ಟಾದಲ್ಲಿ. ಸೊ DM ಮಾಡಿ ಗೈಸ್, ಕಸ್ಟಮೈಸ್ ಫೋನ್ ಚಾರ್ಮ್ ಮಾಡ್ಕೊಡ್ತೀವಿ ನಾವು. ನಿಮ್ಗೆ ಯಾವ ತರ ಬೇಕೋ ಡಿಸೈನ್ಸ್ ಇದ್ರೆ ಕಳ್ಸಿಲ್ಲ, ನಮ್ಮನ್ ಕೇಳಿದ್ರು ನಾವು ಸಜೆಸ್ಟ್ ಮಾಡ್ತೀವಿ ನಿಮ್ಗೆ ಯಾವ ತರ ಬೇಕೋ ಅದನ್ನ. ಸೊ ಬನ್ನಿ, ಇವಾಗ ಏನ್ ಮಾಡ್ತೀರೋ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಏನ್ ಮಾಡ್ತೀರೋ. जय बोलो कृष्ण महाराज की, जय बोलो श्री रामचंद्र महाराज की, जय बोलो पवन सुत धीर हनुमान की, जय बोलो सनातन हिंदू धर्म की. ಭಗವತಿ, ಈ ದಿನ ಗಂಗಮ್ಮ ದೇವಿಗೆ ಮಾಂಗಲ್ಯ ಅರ್ಪಣ. ಏನಿಲ್ಲ ಗೈಸ್, ಏನಿಲ್ಲ. ಓಕೆ ಗೈಸ್, ಈಗ ಹೇಳಿದ ಭಾಷೆ ನಿಮ್ಗೆ ಅರ್ಥ ಆಗಿದ್ದಿದ್ರೆ ಲೈಕ್ ಕಮೆಂಟ್ ಮಾಡಿ ಗೈಸ್, ಏನು ಅಂತ ಅದು. ಇವರೆಲ್ಲ ಅಲ್ಲಿ ಕುತ್ಕೊಂಡಿರ, ಇಲ್ಲಿ ಬಂದು ಫೋನ್ಗೆ ಇಟ್ಕೊಂಡು ರೀಲ್ಸ್ ಸ್ಕ್ರೋಲ್ ಮಾಡ್ತಾರೆ ಗೈಸ್. ಸೊ ಗೈಸ್ ಅಲ್ಲಿ ಜಾಗ ಇಲ್ಲ ಫಸ್ಟ್ ಆಫ್ ಆಲ್ ಕುತ್ಕೊಳಕ್ಕೆ. ನಿಂತ್ಕೊಂಡ್ರೆ ರೋಡಲ್ಲಿ ನಿಂತ್ಕೋಬೇಕು. ರೋಡಲ್ಲಿ ನಿಂತ್ಕೊಂಡ್ರೆ ಗಾಡಿಗಳು ಎಲ್ಲ ಬರುತ್ತೆ. ಸೊ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ಬಿಟ್ಟು ನಾವ್ ಇಲ್ಲಿ ಬಂದು ಕುತ್ಕೊಂಡು ಕೇಳಿಸ್ಕೊತಾ ಇದೀವಿ. ಈಗ ನೋಡಿದ್ರೆ ಫೋನ್ ನೋಡ್ಕೊಂಡು ಕೂತವ್ರೆ. ಇಲ್ಲ ಗೈಸ್, ನಿಮ್ಗೆ ಗೊತ್ತಿಲ್ಲ, ನಾವು ಆಕ್ಚುಲ್ ಆಗಿ ನಾವು ರೀಲ್ಸ್ ಎಡಿಟ್ ಮಾಡ್ತಾ ಇದೀವಿ, ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕಲ್ಲ. ಹೆಂಗಿದ್ರು ಆಕ್ಚುಲಿ ರೀಲ್ಸ್ ನೋಡ್ತಾ ಇಲ್ಲ, ನಾವು ವಿಡಿಯೋ ಎಡಿಟ್ ಮಾಡ್ತಾ ಇದೀವಿ. ಇನ್ನೇನ್ ಮಾಡ್ತಾ ಇದೀವಿ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ಅವಳು ಅದೇ ಇಬ್ರು ಸೇರ್ಕೊಂಡೆ ವಿಡಿಯೋ ಎಡಿಟ್ ಮಾಡ್ತಾ ಇದೀವಿ. ಇಲ್ಲ ಓಕೆ ಗೈಸ್, ಆಮೇಲೆ ಸಿಗುವ ಗೈಸ್. ಚಿತ್ರ ನಾನ್ ಡ್ರೆಸ್ ನೋಡ್ಬಿಟ್ಟು ಏನೋ ಹೇಳ್ತಾವಳೆ, ಅವಳ ಕೈಗೆ ಕೊಡ್ತೀನಿ. ಅದೇ ಗೈಸ್, ಜಗುದಾದ ಮೂವಿನಲ್ಲಿ ಇಲಿಡಿ ಅನ್ನು ದೆವೈಡಿಯಾಗಿ ಬರ್ತಾನಲ್ಲ, ಅವ್ನು ಹಾಕೊಂಡಿರೋ ಕಾಸ್ಟ್ಯೂಮ್ ತರನೇ ಐತೆ ಅವಳು ಹಾಕೊಂಡಿರೋದು. ಗೈಸ್, ಎಮೋಷನಲ್ ಡ್ಯಾಮೇಜ್ ಮಾಡ್ಬಿಟ್ಲು. ನಾನು ಬೆಳಿಗ್ಗೆ ಹಾಕೊಂಡಾಗ ಅನ್ಕೊಂಡೆ ಜೀಬುಂಬ ತರ ಕಾಣಿಸ್ತಾ ಇದೀನೇನೋ ಅಂತ. ಬಟ್ ಜಗನ್ಮಾತೆಯನ್ನ ಆರಾಧಿಸು. ಇನ್ನ ಆ ತಾಯಿಯ ಒಂದು
ಲೀಲೆಗಳು ವಿಶ್ವಕ್ಕೆ ಪ್ರತಿಯೊಂದು ಸಮಯದಲ್ಲೂ ಕೂಡ ಕಷ್ಟ ಕಾಲದಲ್ಲಿ ಜಗನ್ಮಾತೆ ಕೆಲವೊಂದು ಅವತಾರಗಳನ್ನು ಎತ್ತಿದ್ದಾರೆ. ಹಾಗಾಗಿ ಸರ್ವರನ್ನ ರಕ್ಷಿಸುವಂತವಳು ಶ್ರೀ ಎನ್ನುವಂತಹ ಬೀಜಾಕ್ಷರ ಮಂತ್ರದಲ್ಲಿ ಅಡಗಿರುವಂತವಳು ಆ ಪಾರ್ವತಿ ದೇವಿ. ಆ ಅಮ್ಮನವರನ್ನ ಶಿವನಿಗೆ ಹಾಗೂ ಗಂಗಾದೇವಿಯನ್ನ ಪರಮೇಶ್ವರನ ಜೊತೆ ವಿವಾಹವನ್ನ ಮಾಡೋದಕ್ಕೋಸ್ಕರ ಈಗ ಹೆಣ್ಣಿನ ಕಡೆಯವರು ಎದ್ದಿದ್ಕೊಂಡು ಕನ್ಯಾದಾನ ಕಾರ್ಯಕ್ರಮ. ಅದಕ್ಕೆ ಬ್ರಹ್ಮ ಕರಗಿನ ಪಾದಮು ಅಂತ ಬ್ರಹ್ಮದೇವರೇ ತಂದೆಯ ಸ್ಥಾನದಲ್ಲಿ ನಿಂತು ಪಾದ ಪ್ರಕ್ಷಾಲನೆಯನ್ನು ಮಾಡ್ತಾರೆ. ವಿಷ್ಣುವು ಅಣ್ಣನ ಸ್ಥಾನದಲ್ಲಿ ನಿಂತುಕೊಳ್ತಾನಂತ. ಹಾಗಾಗಿ ವಾದ್ಯದವರಿಗೆ ನುಡಿಸ್ತಾರೆ. ಆ ಕೀರ್ತನೆ ಮುಖಾಂತರವಾಗಿ ಪಾದ ಪ್ರಕ್ಷಾಲನೆ ಆಗ್ತದೆ. ಸೇ ತಡ್ಕೋ, ನೀನೇ ವಿಡಿಯೋ ಮಾಡೋ ತಡ್ಕೋ. ಆಯ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗಾನ ಚಾನೆಲ್. ಇವಾಗ ನಮ್ ಮನೆ ಮೇನ್ ಗೆಸ್ಟ್ ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಬನ್ನಿ. ಅವನ್ ಅವಾಗೆ ಮಾತಾಡ್ತಾವ ನಿಮ್ ಜೊತೆ. ಕೂಲ್ ಕೂಲ್. ಆಯ್ತು. ಚಿಂಟು ಅವರೇ ಓಕೆ ವೇಟ್, ಕೂಲ್ ಚಿಂಟು, ಕೂಲ್. ತುಂಬಾ ಎಕ್ಸೈಟ್ ಆಗ್ಬಿಟ್ಟಾರೆ. ಅಂಡ್ ಅದು ವಿಡಿಯೋ ಬೇರೆ ಬರ್ತಾ ಇದೆ, ತುಂಬಾ ಎಕ್ಸೈಟ್ ಆಗ್ತಾರೆ. ಅಂಡ್ ನಿಮ್ಗೆ ಗೊತ್ತಾಗ್ತಾ ಇದೆ, ನಾಳೆ ತೋರಿಸಿ. ಬಾಯ್. ಸರಿ ಬಾಯ್. ಮನೆಗೆ जयंती मंगला काली भद्रकाली कपालिनी दुर्गा क्षमा शिवदात्री स्वाहा स्वादा नमोस्तुते जगदांबा अर्पणमस्तु निराजन काले नमः पार्वतावतये. ಕಲ್ಯಾಣೋತ್ಸವದಲ್ಲಿ ಅಮ್ಮನವರ ಮಾಲೆಯನ್ನು ಸ್ವಾಮಿಯವರಿಗೂ, ಸ್ವಾಮಿಯವರ ಮಾಲೆಯನ್ನು ಅಮ್ಮನವರಿಗೆ ಅರ್ಪಿಸಿ ಸಂಬಂಧವನ್ನ ಇನ್ನಷ್ಟು ಮತ್ತಷ್ಟು ಗಟ್ಟಿಯನ್ನ ಮಾಡಲಾಗಿದೆ. ಈಗ ಮಾಂಗಲ್ಯಧಾರಣೆ ಕಾರ್ಯಕ್ರಮ. ಪರಮೇಶ್ವರರಿಗೆ ಪಾರ್ವತಿ ದೇವಿಗೆ ಒಂದು ಆಸೆ ಇರುತ್ತದೆ. ಭೂಮಿಯ ಮೇಲೆ ಅವಳ ಗಂಡನಿಗೆ ಮದುವೆ ಆಗಬೇಕಾದ್ರೆ ಅವರ ತಂದೆ ಒಂದು ಮಾತು ಹೇಳ್ತಿರ್ತಾನೆ, ದಕ್ಷ ಮಹಾರಾಜ, ನಿನ್ನ ಗಂಡನಿಗೆ ಭೂಮಿಯ ಮೇಲೆ ಒಂದು ಜಾಗವೂ ಇಲ್ಲ, ಅವನು ವಾಸ ಮಾಡುವಂತ ಜಾಗ ಸ್ಮಶಾನ ಅಂತ. ಹಾಗಾಗಿ ಪಾರ್ವತಿಗೆ ಒಂದು ಆಸೆ, ಬಯಕೆ ಅನ್ನೋದು ಅವಳಲ್ಲಿ ಉತ್ಪತ್ತಿಯಾದಾಗ ಒಂದು ಮಾತು ಕೇಳ್ತಲಂತೆ, ಈ ರೀತಿಯಾಗಿ ಅವಮಾನ ಆಗಿದೆ, ಹಾಗಾಗಿ ಭೂಮಿಯ ಮೇಲೆ ಒಂದು ಇರೋದಕ್ಕೆ ಒಂದು ಮನೆ ಕಟ್ಕೊಳ್ಳೋಣ ಅಂತ. ಪರಮೇಶ್ವರನೊಂದು ಮಾತು ಹೇಳ್ತಾನಂತೆ, ನಾವು ಭೂಮಿಯ ಮೇಲೆ ವಾಸ ಮಾಡೋದಕ್ಕಾಗೋದಿಲ್ಲ, ಮಾನವರನ್ನ ಸೃಷ್ಟಿಯನ್ನ ಮಾಡುತ್ತಾನೆ ಬ್ರಹ್ಮದೇವ, ನಾವು ಅವ್ರು ಏನಾದ್ರೂ ವರಗಳನ್ನ ಕೇಳಿದ್ದನ್ನ ನಾವು ಕೊಡ್ಲೇಬೇಕು, ಹಾಗಾಗಿ ಆ ಭೂಮಿ ಮೇಲೆ ಇರೋದಕ್ಕೆ ನಾವು ಅರ್ಹರಲ್ಲ ಅಂತ ಒಂದು ಮಾತು ಹೇಳ್ತಾರಂತೆ. ಆದ್ರೂ ಪಾರ್ವತಿ ಹಠ ಬಿಡ್ಲಿಲ್ವಂತೆ, ಜಗನ್ಮಾತೆ ಅಲ್ವಾ, ಕೇಳ್ತಾನೆ ಇದ್ದಾರಂತೆ ಆಸೆಯಾಗಿ. ಸರಿ ಆಯ್ತು ಅಂತೇಳಿ, ಇನ್ನು ದೇವತೆಗಳು ವಾಸ ಮಾಡಬೇಕು ಅಂತಂದ್ರೆ ಭೂಮಿಯ ಮೇಲೆ ಒಂದು ಜಾಗ ಬೇಕು. ಆ ಜಾಗ ನಿರ್ಣಯ ಮಾಡೋದಕ್ಕೆ ಒಬ್ಬ ವಾಸ್ತು ಪುರುಷ, ಒಬ್ಬ ಬ್ರಾಹ್ಮಣ ಬೇಕಲ್ವಾ. ಆ ಬ್ರಾಹ್ಮಣ ಯಾರು ಅಂತಂದ್ರೆ ರಾವಣ. ಚತುರ್ವೇದಗಳನ್ನ ಹರಿತಂತವನು ರಾವಣ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ವಾಸ್ತವನ್ನ ಕಲಿತಿರುವಂತವನು ಏಕೈಕ ಮೊದಲ ವ್ಯಕ್ತಿ ಈ ಜಗತ್ತಿನಲ್ಲಿ. ಯಾರಪ್ಪ ಅವನು ಅಂತಂದ್ರೆ ರಾವಣ. ರಾವಣ ರಾಕ್ಷಸ ಅಲ್ಲ, ಅವನಲ್ಲಿರುವಂತ ವ್ಯಕ್ತಿತ್ವದಿಂದ ಅವನ ಆಚೆ ಪ್ರಪಂಚಕ್ಕೆ ರಾಕ್ಷಸ ಆದ. ಅವನೊಬ್ಬ ಬ್ರಾಹ್ಮಣ. ಅವನ ಹತ್ರಗೆ ಈ ಮಾಹಿತಿ ಬರ್ತಾರಂತೆ, ಈ ರೀತಿಯಾಗಿ ಶಿವ ಪಾರ್ವತಿಯರು ವಾಸ ಮಾಡೋದಕ್ಕೆ ಭೂಮಿ ಮೇಲೆ ಒಂದು ಜಾಗವನ್ನ ವ್ಯಕ್ತಪಡಿಸುವಂತೇಳಿ. ಆ ಜಾಗವನ್ನ ಯೋಚನೆ ಮಾಡ್ತಾನಂತೆ, ಭೂಮಿಯ ಮೇಲೆ ಎಲ್ಲಿರಬೇಕು ಅವರಿಗೆ ಜಾಗ ಅಂತ. ಒಂದು ನದಿಯ ತೀರದಲ್ಲಿ. ಯಾಕೆ ಅಂತಂದ್ರೆ ನದಿ ತೀರದಲ್ಲಿ ಮನೆ ಕಟ್ಟೋದ್ರಿಂದ ಅದಕ್ಕೆ ವಾಸ್ತು ಇರೋದಿಲ್ಲ. ಎಷ್ಟು ವರ್ಷಗಳ ಬೇಕಾದ್ರೂ ಆ ವಾಸ್ತುಗೆ ಬಲ ಇರುತ್ತದೆ. ನಾವು ಮನೆ ಆಯ ಹಾಕಬೇಕಾದ್ರೆ ವಾಸ್ತು ಹಾಕ್ಸ್ತೀವಲ್ವಾ, ಆಯ ಅದು ಇಷ್ಟಿಷ್ಟು ವರ್ಷಗಳು ಅಂತ ಬಲ ಇರ್ತದೆ ಅಷ್ಟೇ. ಆ ಬಲ ಆದ್ಮೇಲೆ ಆ ಜಾಗ ಆ ಶಕ್ತಿಯನ್ನು ಕಳ್ಕೊಳ್ತಾರೆ.
ಇನ್ನು ದೇವತೆಗಳು ವಾಸ ಮಾಡೋ ಜಾಗ ಅಲ್ವಾ, ಹಾಗಾಗಿ ರಾವಣನ ಯೋಚನೆ ಮಾಡಿ ಒಂದು ನದಿ ತೀರದ ಪಕ್ಕದಲ್ಲಿ ಜಾಗವನ್ನ ಆಯ್ಕೆ ಮಾಡ್ತಾನಂತೆ. ಇನ್ನ ಆಯಾ ಕೊಡ್ತಾನೆ, ಅದರ ರೂಪರೇಷೆಗಳು ಹೇಗಿರಬೇಕು, ಏನು ಮನೆ ಅನ್ನೋದು ಎಲ್ಲಾನು ರಾವಣನ ಕೈಯಲ್ಲೇ ಮಾಡಿಸ್ತಾರಂತೆ. ಅಲ್ಲಿವರೆಗೂ ಶಿವ ಪಾರ್ವತಿಯರು ಭೂಲೋಕಕ್ಕೆ ಬಂದೇ ಇರಲ್ಲ ಅಂತೆ. ಏನ್ ಬೇಕೋ ಎಲ್ಲ ನಡೀತಾ ಇರ್ತದೆ. ಇನ್ನ ಗೃಹ ಪ್ರವೇಶಕ್ಕೆ ಬರಲೇಬೇಕಲ್ವ. ಆಗ ಪಾರ್ವತಿ ದೇವಿ ಎಲ್ಲ ದೇವತೆಗಳಿಗೆ ಆಹ್ವಾನ ಕಳಿಸಿದಳಂತೆ. ಭೂಲೋಕದಲ್ಲಿ ಮನೆ ಸಿದ್ಧತೆ ಆಗಿದೆ, ಗೃಹ ಪ್ರವೇಶ ಆಗ್ತಾ ಇದೆ, ಎಲ್ಲ ಬನ್ನಿ ಅಂತ. ಆಗ ಮುಕ್ಕೋಟಿ ದೇವತೆಗಳು ಭೂಲೋಕಕ್ಕೆ ಬರ್ತಾ ಇದ್ರಂತೆ. ಬರ್ತಾ ಇರಬೇಕಾದ್ರೆ ಒಂದು ಕಡೆ ನಾರದಾದಿ ಬ್ರಹ್ಮ ದೇವತೆಗಳು, ಬ್ರಹ್ಮನ ಮಾನಸ ಪುತ್ರ ನಾರದ, ಅವರು ಮಾತಾಡ್ಕೊಂಡು ಹೋಗ್ತಾ ಇದಾರಂತೆ. ಮುಂದೆ ಎಷ್ಟು ಸುಂದರವಾಗಿದೆ, ಯಾರು ಇದಕ್ಕೆ ಆಯ ಕೊಟ್ಟಿದ್ದು, ಈ ರೂಪುರೇಷೆಗಳನ್ನೆಲ್ಲ ಕೂಡ ಯಾರು ಸಿದ್ಧತೆ ಮಾಡಿದ್ದು ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ವಿಚಾರ ರಾಮನಿಗೆ ಗೊತ್ತಾಯ್ತಂತೆ. ಇನ್ನ ಹಿಂದ್ಗಡೆ ಲಕ್ಷ್ಮೀನಾರಾಯಣರು ಬಂದರಂತೆ, ಅವರು ಅದೇ ವಿಚಾರ ಮಾತಾಡ್ತಾ ಇದ್ರಂತೆ. ರಾವಣನಿಗೆ ಆ ವಿಚಾರ ಗೊತ್ತಾಯ್ತು. ಹೀಗೆ ಬಂದಿರುವಂತವೆಲ್ಲ ಮಾತಾಡ್ತಾ ಇದ್ದಾರಂತೆ, ಮನೆ ಎಷ್ಟು ಸುಂದರವಾಗಿದೆ ಅಂತ. ಆಗ ಆ ಮಾತು ರಾವಣನಿಗೆ ಗೊತ್ತಾದಾಗ ರಾವಣನಲ್ಲಿ ಆಸೆ ಉತ್ಪತ್ತಿ ಆಯ್ತಂತೆ. ನೀವೇ ಹೇಳ್ತಿರಲ್ವಾ ಬ್ರಾಹ್ಮಣರಿಗೆ ಆಸೆ ಜಾಸ್ತಿ ಅಂತ, ಹೇಳ್ತಿರಲ್ವಾ ಅಲ್ವಾ? ಸಹಜ ಮಾತಲ್ವಾ ಅದು. ಬ್ರಾಹ್ಮಣನಿಗೆ ಆಸೆನೇ ಜಾಸ್ತಿ. ನೋಡಿ, ನೀವತ್ತು ಆಸೆ ಇಟ್ಕೊಂಡು ಪೂಜೆ ಮಾಡ್ಬೇಕು ಅಂತ ಅವ್ರಿಗೆ ಹೇಳಿ ನಿಮ್ಗೆ ಹೇಳಿದ್ದಕ್ಕೆ ನೀವು ಮಾಡ್ತಾ ಇದ್ದೀರಾ. ನಾವು ಬೇಡ ಅಂದಿದ್ರೆ ನೀವು ಮಾಡ್ತಾ ಇರ್ಲಿಲ್ಲ ಅಲ್ಲ. ಇಲ್ಲಿ ಆಸೆ ಇಟ್ಕೊಂಡು ನಾನು ಒಬ್ಬನೇ ಪೂಜೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೊಬ್ಬನಿಗೆ ಇಲ್ಲಿ ಒಳ್ಳೇದಾಗ್ತಾ ಇಲ್ಲ. ಹೌದಾ? ಇಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆ ಗೊತ್ತಿದೆ ನಿಮ್ಗೆ. ಮಾರ್ಕೆಟ್ಗೆ ಹೋಗಿ ಹೂವ ತಂದ್ರ, ರೈತ ಬೆಳೆದಿರೋ ಹೂವಕ್ಕೆ ಹಣ ಕೊಟ್ಟು ತಗೊಂಡ್ ಬಂದ್ರ ಅವ್ರಿಗೊಂದು ತೋಟಕ್ಕೆ ದಾರಿ ಆಯ್ತಾ? ಇನ್ನ ಹಣ್ಣು ಹಂಪಲುಗಳನ್ನ ತಂದಿದ್ದೀರಾ, ಅವ್ರಿಗೊಂದೊತ್ತು ಜೀವನಕ್ಕೆ ನಡೀತಾ? ತೆಂಗಿನಕಾಯಿ, ಕಡ್ಡಿ, ಕರ್ಪೂರ, ಅರ್ಶನ, ಕುಂಕುಮ ಬಂದಿದೆಯಾ ಇಲ್ಲಿಗೆ? ಅದನ್ನೇ ನಂಬ್ಕೊಂಡು ಆಚೆ ಕಡೆ ಪ್ರಪಂಚದಲ್ಲಿ ವ್ಯಾಪಾರಗಳು ಮಾಡ್ತಾ ಇದ್ದಾರೆ. ಆ ಬ್ರಾಹ್ಮಣನಿಗೆ ವಿಚಾರ ಗೊತ್ತಾಗಿದ ತಕ್ಷಣ ಇನ್ನೇನು ಮೊದಲಿಗೆ ಗೋಪೂಜೆ, ವಾಸ್ತು ಪೂಜೆ ಆಯ್ತು, ಒಳಗಡೆ ಹೋಗ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗೀತು. ಇನ್ನೇನು ಶಿವ ಪಾರ್ವತಿಯರು ದಕ್ಷಿಣೆ ಕೊಡಬೇಕು. ಅವರು ಸುಮ್ಮನೆ ದಕ್ಷಿಣೆ ಕೊಡೋದು ಬಿಟ್ಟು ಪಾರ್ವತಿ ಒಂದು ಮಾತು ಕೇಳಿದ್ಲಂತೆ, ಇಷ್ಟು ಜನಕ್ಕೆ ಮೆಚ್ಚುಗೆ ಆಗುವಂತೆ ನನಗೊಂದು ಮನೆ ಕಟ್ಕೊಟ್ಟಿದೀಯಪ್ಪ, ನೀನ್ ಏನ್ ಕೇಳ್ತೀಯ ಅದು ಕೊಟ್ಬಿಡ್ತೀನಿ ಅಂತ. ಶಿವ ಒಂದ್ ಮಾತು ಕೈ ಹಿಡ್ಕೊಂಡಂತೆ, ಕೊಟ್ಟ ಭಾಷೆಯನ್ನ ಕೊಡ್ಲೇಬೇಕಾಗ್ತದೆ, ಕೆಡ್ತೀವಿ ನಾವು, ಬೇಡ ಯೋಚನೆ ಮಾಡು. ಇಲ್ಲ, ನಾನು ಜಗನ್ಮಾತೆ, ಕೇಳಿದ್ದನ್ನ ಕೊಡೋ ಶಕ್ತಿ ನನ್ನಲ್ಲಿ ಇದೆ ಅನ್ನೋದು. ಹೌದಾ? ತಡೆಯಕ್ಕಾಗ್ಲಿಲ್ಲ ಅಂತ ಶಿವನ ಕೈಯಲ್ಲಿ. ಆಗ ರಾವಣ ಒಂದು ಮಾತು ಹೇಳಿದನಂತೆ, ತಾಯಿಗೆ ದಕ್ಷಿಣೆ ಆಗಿ ಏನೂ ಬೇಡ, ಈ ಮನೆಯನ್ನು ಕೊಡು ಅನ್ನಂತೆ. ಅದುವೇ ಲಂಕಾಪಟ್ಟಣ. ಅದು ಕಟ್ಟಿದ್ದು ಯಾರಿಗೋಸ್ಕರ ಗೊತ್ತಾ? ಶಿವ ಪಾರ್ವತಿಯರಿಗೋಸ್ಕರ. ಅದಕ್ಕೆ ಹೇಳೋದು, ಈ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತುವಿನ ಋಣ ನಮಗಿದ್ರೆ ಮಾತ್ರನೇ ಅದು ಸಿಗೋದು. ಅಂತಹ ಶಿವ ಪಾರ್ವತಿಯರಿಗೆ ಸಿಗ್ಲಿಲ್ಲ ಅಂತ ಇನ್ನು ನಾವು ನೀವೆಷ್ಟು ಅಲ್ವಾ? ಯಾವುದೇ ಒಂದು ಋಣದಲ್ಲಿ ನಾವಿರ್ತೀವಿ. ಹಾಗಾಗಿ ಇವತ್ತು ಆ ಕಾರ್ಯಕ್ರಮವನ್ನ ಆ ಜ್ಯೇಷ್ಠ ಮಾಸದಲ್ಲಿ ಆ ತಾಯಿಗೆ ಹಮ್ಮಿಕೊಂಡಿದ್ದೀರಾ. ಬಂದಿರುವಂತಹ ಮನುಷ್ಯರಿಗೂ ದೇವರಿಗೂ ಮೂರೇ ಮೂರಕ್ಷರದ ಸಂಬಂಧ. ಹೌದಾ? ಮನುಷ್ಯ ಅನ್ನೋದು ಮೂರು, ದೇವರು ಅನ್ನೋದು ಮೂರೇ. ಮನುಷ್ಯ ಎಂಬ ಮೂರಕ್ಷರದಿಂದ ಪ್ರಪಂಚ ಎಂಬ ಮೂರಕ್ಷರಕ್ಕೆ ಕಾಲಿಡ್ತಾನೆ. ನಂತರ ಹೆಸರು ಅಂತಹ ಮೂರಕ್ಷರವನ್ನ ನಮಗೆ ನಾಮಕರಣ ಮಾಡುತ್ತಾರೆ. ಅಲ್ಲಿಂದ ಪ್ರಪಂಚಕ್ಕೆ ನಮ್ಮ ಪರಿಚಯ ಆಗ್ತದೆ. ಅಲ್ಲಿ ಶಾಲೆಗೆ ಸೇರಿಕೊಂಡಾಗ ಪುಸ್ತಕ ಎಂಬ ಮೂರಕ್ಷರವನ್ನ ಕೈಲಿಡಿದಾಗ ಶಿಕ್ಷಕ ಅಥವಾ ಶಿಕ್ಷಕಿ ಅನ್ನೋ ಮೂರಕ್ಷರದಿಂದ ಶಿಕ್ಷಣ ಎಂಬ ಮೂರಕ್ಷರವನ್ನ ಕಲಿತೀವಿ. ನಂತರ ಪರೀಕ್ಷೆ ಎಂಬ ಮೂರಕ್ಷರವನ್ನ ಬರೆದಾಗ ಉತ್ತೀರ್ಣ ಎಂಬ ಮೂರಕ್ಷರದ ಪದವಿಯನ್ನು ಕೊಡ್ತಾರೆ. ನಂತರ ಕೆಲಸ ಎಂಬ ಮೂರಕ್ಷರವನ್ನ ಹುಡುಕಾಡ್ತಾ ಇರಬೇಕಾದ್ರೆ ಯೌವನ ಎಂಬ ಮೂರಕ್ಷರಕ್ಕೆ ಕಾಲಿಡ್ತೀವಿ. ಅಷ್ಟೊತ್ತಿಗೆ ಮನೆಯವರು ಸೇರಿ ಮದುವೆ ಎಂಬ ಮೂರಕ್ಷರವನ್ನ ಮಂಟಪ ಎಂಬ ಮೂರಕ್ಷರದಲ್ಲಿ ಕುರಿಸಿ ಮಾಂಗಲ್ಯ ಎಂಬ ಮೂರಕ್ಷರವನ್ನ ಗಂಟು ಹಾಕಿದಾಗ ಹೆಂಡತಿ ಎಂಬ ಮೂರಕ್ಷರದ ಗಂಟು ಬೀಳುತ್ತದೆ. ಆಗ ಸಂಸಾರ ಎಂಬ ಮೂರಕ್ಷರವನ್ನ ನಡೆಸಿದಾಗ ಭಗವಂತನ ಅನುಗ್ರಹದಿಂದ ಮಕ್ಕಳು ಅನ್ನುವಂತ ಮೂರಕ್ಷರದ ವರ ನಮಗೆ ಸಿಗ್ತದೆ. ಈ ಸಂಸಾರ ಅನ್ನುವಂತಹ ಜಂಜಾಟದಲ್ಲಿ ಜಿಗುಪ್ಸೆ ಎಂಬ ಮೂರಕ್ಷರ ದೇಹಕ್ಕೆ ಪ್ರವೇಶ ಆಗ್ತದೆ. ಆಗ ಈ ದೇಹಕ್ಕೆ ಕಾಯಿಲೆ ಎಂಬ ಮೂರಕ್ಷರ ಸೇರ್ಪಡೆ ಆಗ್ತದೆ. ಕಾಯಿಲೆ ಬಂದ ಮೇಲೆ
ಸವಿತಾ ಸವಿತಾ ಕೊನೆಗೆ ಮರಣ ಎಂಬ ಮೂರಕ್ಷರಕ್ಕೆ ಹೋಗ್ತಾನೆ. ಇಷ್ಟಕ್ಕೆ ಮುಗಿಲಿಲ್ಲ, ಮೂರಕ್ಷರದ ಜೀವನ. ಸತ್ತ ಮೇಲೆ ಹೊತ್ತುಕೊಂಡು ಹೋಗುವಂತಹ ಸ್ಥಳ ಸ್ಮಶಾನ, ಅದು ಕೂಡ ಮೂರಕ್ಷರದಿಂದ ಕೂಡಿ. ಅಲ್ಲಿಂದ ಪುಣ್ಯ ಪಾಪ ಅಂತ ಹೇಳಿದವಳು ಫಸ್ಟಲ್ಲೇ ಅದು ನಮ್ಮ ಬೆನ್ನಿ ಹಿಂದೆ ಬರ್ತಾ ಇರ್ತದೆ. ದೇಹಕ್ಕೆ ಸಾವಾಗಿದೆ, ಆತ್ಮ ಪರಮಾತ್ಮನ ಕಡೆ ಹೋಗ್ತಾ ಇದೆ, ಅಲ್ಲಿ ಲೆಕ್ಕ ಪ್ರಾರಂಭ ಆಗ್ತದಂತೆ. ಏನ್ ಮಾಡಿದ್ದೀವಿ ಏನು ಮಾಡಿಲ್ಲ ಅಂತ. ಪುಣ್ಯವನ್ನ ಮಾಡಿದ್ರೆ ಕೈಲಾಸದ ಕಡೆ, ಅದು ಮೂರಕ್ಷರದಿಂದ ಕೂಡಿದೆ. ಪಾಪವನ್ನ ಮಾಡಿದ್ರೆ ಅದೆಷ್ಟಕ್ಷರದಿಂದ ಇದೆ, ಮೂರಕ್ಷರ. ಅಂತಹ ಮೂರಕ್ಷರದ ಜಂಜಾಟದಲ್ಲಿ ಇವತ್ತು ನಾವು ವಿಗ್ರಹ ಎಂಬ ಮೂರಕ್ಷರವನ್ನ ಇಟ್ಕೊಂಡು ದೇವರು ಅನ್ನುವಂತಹ ಮೂರಕ್ಷರಕ್ಕೆ ಕಲ್ಯಾಣ ಎಂಬ ಮೂರಕ್ಷರದ ಹೆಸರನ್ನ ಇಟ್ಟು ಅಮ್ಮನವರಿಗೆ ನೀನು ಕೆಲವೇ ಕ್ಷಣಗಳಲ್ಲಿ ಮಾಂಗಲ್ಯ ಅರ್ಪಣೆ ಆಗ್ತಾ ಇದೆ. ನಿಮಗೂ ನಮಗೂ ಎಲ್ಲರಿಗೂ ಕೂಡ ಆ ಜಗನ್ಮಾತೆ ಮಂಗಳವನ್ನ ಮಾಡಲಿ, ಶುಭವನ್ನ ಮಾಡಲಿ ಅಂತೇಳಿ ಆ ಕಾರ್ಯಕ್ರಮವನ್ನು ಈಗ ವೀಕ್ಷಣೆಯನ್ನ ಮಾಡೋಣ. ಎಲ್ಲರೂ ಕೂಡ ಆ ಮಾಂಗಲ್ಯವನ್ನ ಗಂಟು ಹಾಕ್ತಾರೆ. ಅಮ್ಮನವರಿಗೆ ಈ ಸೇವೆಯನ್ನ ಮಾಡುವಂಥದ್ದು ಅರ್ಪಿಸೋದು ಅಷ್ಟೇ. ನಾವು ಗಂಟು ಹಾಕಬಾರದು. ಮೊದಲೇ ಮುಡಿ ಬಿದ್ದಿದೆ, ಇದೊಂದು ಸೇವೆ. ಹಾಗಾಗಿ ಎಲ್ಲಾರು ಕೂಡ ಹೇಳ್ಕೊಳ್ಳಿ, ಓಂ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೆ ಶುಭಗೆ ಭಕ್ತಾನಾಂ ಮಂಗಳಂ ಕುರು. ಶಿವನು ಅಮ್ಮನವರಿಗೆ ಹೇಳ್ತಾ ಇದ್ದಾರೆ, ಮಾಂಗಲ್ಯಂ ತಂತುನಾನೇನ, ಬಂಗಾರದ ನಾಣ್ಯದಲ್ಲಿ ಮಹಾಲಕ್ಷ್ಮಿಯನ್ನ ಆವಾಹನೆಯನ್ನ ಮಾಡಿದರೆ. ತಂತುನಾನೇನ, 2 ದಾರದ ತುದಿಗಳನ್ನ ಹಿಡಿದು ಮಮ ಜೀವನ ಹೇತುನ, ನಾವೇನ್ ಹೇಳ್ತೀವಿ, ನನ್ನ ನಿನ್ನ ಜೀವನ ಚೆನ್ನಾಗಿರ್ಲಿ ಅಂತ. ಪರಮೇಶ್ವರರು ಶಿವನ ಹೇಳ್ತಾ ಇದ್ದಾನೆ, ಜಗಜ್ಜೀವನ ಹೇತುನ, ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವರಾಶಿಗಳಿಗೆ ಜಗಜ್ಜೀವನ ಹೇತುನ ಕಂಠೆ ಶುಭಗೆ, ಆ ಕಂಠದ ಭಾಗಕ್ಕೆ ಶುಭವಾಗಲಿ. ಭಕ್ತಾನ ಮಂಗಳಂ ಕುರು, ಬಂದಿರುವಂತಹ ಭಕ್ತರಿಗೆ ಮಂಗಳವಾಗಲಿ, ಶುಭವಾಗಲಿ ಅಂತ. ಮಂಗಳಧಾರಣೆ ಆಗಬಹುದಲ್ವಾ? ಎಲ್ಲಾರ್ಗು ಒಪ್ಪಿಗೆ ಇದೆಯಾ? ಓಂ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನಾ ಕಂಠೆ ಶುಭಗೆ ಭಕ್ತಾನಾಂ ಮಂಗಳಂ ಕುರು. ವಾದ್ಯಂ ಓಂ ಮಾಂಗಲ್ಯಂ ಜಗಜ್ಜೀವನ ಮದುವೆಗೆ ಬಂದ ಮೇಲೆ ನಾವೇನಾದ್ರೂ ಉಡುಗೊರೆ ಹಾಕೊಡ್ಬೇಕು. ಮನುಷ್ಯ ಜೀವನದಲ್ಲಿ ಋಣ ರೋಗ ದಾರಿದ್ರ್ಯಗಳು ಬರಬಾರದು ಅಂತ ಭಗವಂತನ ಹತ್ರ ಬೇಡಬೇಕು ಅಂತ ಹೇಳ್ತಾರೆ. ಋಣ ಅಂತಂದ್ರೆ ಯಾರ ಋಣದಲ್ಲಿ ನಾವಿರಬಾರದು. ಎರಡನೆಯದು ರೋಗ, ಈ ದೇಹಕ್ಕೆ ಯಾವುದೇ ಕಾಯಿಲೆ ಬರದಂತೆ ಆರೋಗ್ಯವನ್ನು ಕೊಡುವಂತ ಭಗವಂತನ ಹತ್ರ ಬೇಡಬೇಕು. ಇನ್ನ ದಾರಿದ್ರ್ಯ ಯಾವ ಮಟ್ಟಕ್ಕೆ ಅಂತಂದ್ರೆ, ಇವತ್ತು ನಾವು ಈ ಕ್ಷಣದಲ್ಲಿ ಇಲ್ಲಿ ಕುತ್ಕೊಂಡು ಭಗವಂತನ ಸೇವೆ ಮಾಡ್ತಾ ಇದ್ದೀವಿ, ನಮಗೇನ್ ಬೇಕೋ ಎಲ್ಲ ಭಗವಂತ ಕೊಡ್ತಾ ಇದ್ದಾನೆ. ಇದೇ ಸಮಯದಲ್ಲಿ ಆಚೆ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಊಟವಿಲ್ಲದೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿಯಲ್ಲಿದ್ದಾರೆ, ಹೌದಾ? ಇಂದಿನ ಕಾಲದಲ್ಲಿ ಯಾರಾದ್ರೂ ಮನೆಗೆ ಬಂದ್ರು ಒಂದೊತ್ತು ಊಟ ಹಾಕೋದಕ್ಕೂ ಕಷ್ಟ ಇರ್ತಾ ಇತ್ತು. ಇವತ್ತು ನಮಗೆ ತಕ್ಕಂತೆ ಭಗವಂತ ಎಲ್ಲವನ್ನೂ ಕೊಡ್ತಾ ಇದ್ದಾನಲ್ವಾ? ಅಂತಹ ದಾರಿದ್ರ್ಯವನ್ನ, ನಮ್ಗೆ ಒಂದೊತ್ತು ಊಟ ಹಾಕೋ ಶಕ್ತಿನೂ ಇಲ್ಲ ಅನ್ನುವಂತಹ ದಾರಿದ್ರ್ಯವನ್ನ ಈ ಗ್ರಾಮಕ್ಕೆ ಯಾವತ್ತಿಗೂ ಕೊಡಬೇಡ ಅಂತ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮದುವೆಗೆ ಬಂದಿರೋವಂಥವ್ರು ಅರ್ಚಕರು ಬರ್ತಾರೆ ನಿಮ್ಮ ಬಳಿ, ಯಾರಾದ್ರೂ ಮದುವೆಗೆ ಮುಯಿ ಕೊಡುವಂತವ್ರು ಮುಯಿ ಕೊಡಬಹುದು. ಅದೇ ರೀತಿ ಆಗ್ಲೇ ಹೇಳಿದ್ವಿ, ವಿಗ್ರಹಕ್ಕೆ ನಾವು ಎಷ್ಟೇ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ. ಆ ಕಲೆಯನ್ನ ತುಂಬಿರುವಂತಹ ಶಿಲ್ಪಿಗಳು ಬಂದಿದ್ದಾರೆ, ಅವರನ್ನ ಓನಾಯಿಕರಲ್ಲಿ ಗ್ರಾಮಸ್ಥರೀಗ ಒಂದು ಸನ್ಮಾನ ಕಾರ್ಯಕ್ರಮ, ಅದಾದ್ಮೇಲೆ ನೈವೇದ್ಯ, ಮಂಗಳಾರತಿ,
ಅನ್ನಸಂತರ್ಪಣಾ ಕಾರ್ಯಕ್ರಮ. ತುಂಬಾ ಸಂತೋಷ ಆಯ್ತು. ಅವ್ರು 7:30ಗೆ ಊಟ ಅಂದ್ರು. ಎಲ್ಲಿ ಊಟ ಮಾಡ್ಕೊಂಡು ಹಂಗೆ ಮನೆಗೆ ಹೋಗ್ಬಿಡ್ತೀರೋ ಅನ್ಕೊಂಡಿದ್ದೆ. ಎಲ್ಲ ಕೂತಿದ್ದು ಭಗವಂತನ ಒಂದು ನಾಮಸ್ಮರಣೆ ಹಾಗೂ ಭಗವಂತನ ಒಂದು ಲೀಲೆಗಳನ್ನ ಕೇಳಿದ್ದೀರಾ. ನಿಮಗೆ ನಿಮ್ಮ ಗ್ರಾಮಕ್ಕೆ ಭಗವಂತ ಇನ್ನಷ್ಟು ಮತ್ತಷ್ಟು ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಈ ತಾಳ್ಮೆಯನ್ನ ಇನ್ನಷ್ಟು ಕೊಡ್ಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಈಗ ಆ ಶಿಲ್ಪಗಳಿಗೆ ಒಂದು ಗೌರವ ಸಮರ್ಪಣೆಯನ್ನ ಗ್ರಾಮದ ಕಡೆಯಿಂದ ಮಾಡೋಣ. ಅವರನ್ನ ಬರಮಾಡಿಕೊಳ್ಳೋಣ. ಸಮಸ್ತ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಅವರು ವಿಗ್ರಹಗಳನ್ನ ಮಾಡಿ ಲೋಕಕ್ಕೆ ಪರಿಚಯವನ್ನ ಮಾಡಿಸ್ತಾ ಇರುವಂತವ್ರು. ಹಾಗಾಗಿ ಅವರಿಗೆ ನಿಮ್ಮ ಗ್ರಾಮದಿಂದ ಒಂದು ಸನ್ಮಾನ ಕಾರ್ಯಕ್ರಮ ಜಾಸ್ತಿ ಮಾಡಿ ಏನೋ ಒಂದು ಕೇಳ್ತೀವಿ, ಆದ್ರೆ ಅವರ ಕಲೆಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ ಅಲ್ವಾ? ಅಂತಹ ಕಲೆಯನ್ನ, ಜಗನ್ಮಾತೆಯನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದರೆ ಅವರಿಗೆ ಈ ಗ್ರಾಮದ ವತಿಯಿಂದ ಒಂದು ಸಣ್ಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಗಂಗಮ್ಮ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಧ್ರುವಂತೆ ರಾಜ ನನ್ಗಂತೂ ವಿಡಿಯೋ ಮಾಡೇ ಸಾಕಾಗೋಯ್ತು. ಹೆಂಗೋ ಒಂದ್ ಮಟ್ಟದಾಗ ಮಾಡಿದೀನಿ ನನ್ನ ಕೈಯಲ್ಲಿ ಆದಷ್ಟು. ಸಿಕ್ಕಾಪಟ್ಟೆ ತಲೆ ಬೇರೆ ನೋಯ್ತಿದೆ. ಮತ್ತೆ ಮೊನ್ನೆ ತಾನೇ ಡೆಂಟಲ್ದು ಉಳ್ಕಲ್ದು ಮಾಡಿಸ್ಕೊ ಬರಕ್ ಹೋಗಿದ್ದೆ, ಅದೊಂದು ಬೇರೆ ನೋಯ್ತಿದೆ ಸಿಕ್ಕಾಪಟ್ಟೆ. ರೆಗ್ಸ್ ಆಯ್ತು. ಅದ್ರ ಜೊತೆಗೆ ತಲೆ ಬೇರೆ ನೋಯ್ತಿದೆ. ಅದ್ ಮಾಡ್ಸಿರೋದಕ್ಕೆ ಇರ್ಬೇಕು. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗೈಸ್.